ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ನಂತರದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೌದು ನೋಡಿ, CWC ಸಭೆಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ, CM ಅವ್ರನ್ನ ಕರೆದಿದ್ದಾರೆ ಅಂತ DCM ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ಬಗ್ಗೆ ಈಗಾಗಲೇ ನಾನು ಸಿದ್ದರಾಮಯ್ಯ ಹೇಳಿದ್ದೇವೆ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೇವೆ ಅಷ್ಟೇ ಅಂತ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯ ಬಳಿಕ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯನವರು ಈಗಾಗಲೇ CWC ಸಭೆಯ ಬಳಿಕ ಹೈ ವೋಲ್ಟೇಜ್ ಮೀಟಿಂಗ್ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್ ಸಾಧ್ಯತೆ ಇದೆ. ಒಂದು ಕಡೆ CWC ಮೀಟಿಂಗ್ ನಡೆಯುತ್ತೆ, ಅದರ ಬಳಿಕ ರಾಜ್ಯದ CM ಗಾದಿಯ ಕುರಿತಂತೆ ದೊಡ್ಡ ಮಟ್ಟದ ಸಭೆ ನಡೆಯುವಂತಹ ಸಾಧ್ಯತೆಗಳಿದೆ. ಹಾಗೇನಾದರೂ ಮಹತ್ವದ ಬೆಳವಣಿಗೆಗಳಾಯಿತು ಅಂದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿ ಕೂತು ಮಾತಾಡಿಸುವ ಸಾಧ್ಯತೆ ಕೂಡ ಇದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಳೆದ 5-6 ತಿಂಗಳಿನಿಂದ CM ಗಾದಿಯ ಕುರಿತಂತೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ವದಂತಿ ಕೂಡ ಹರಿದಾಡ್ತು. ಇದೆಲ್ಲದರ ನಡುವೆ ನಾನಾ ನೀನಾ ಅನ್ನುವಂಥ ಜಟಾಪಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಆಗಾಗ ಉಲ್ಲೇಖ ಮಾಡ್ತಾರೆ, ವಿ ಆರ್ ಲೈಕ್ ಬ್ರದರ್ಸ್, ನಾವು ಸಹೋದರರ ರೀತಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಿಂದೆಯೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರೋದಿಲ್ಲ ಅಂತ ಹೇಳ್ತಲೇ ಆಂತರಿಕವಾಗಿ ಕೆಲವೊಂದು ಸಮಸ್ಯೆಗಳು ಇವೆ ಅನ್ನೋದನ್ನು ಕೂಡ ಗೊತ್ತುಪಡಿಸುವ ಕೆಲವೊಂದು ಪ್ರಯತ್ನಗಳಾಗ್ತಿದ್ದಾವೆ. ಅದೇನೇ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದುವರೆಗೂ ಕೊಟ್ಟಿರುವ ಹೇಳಿಕೆ ಏನು ಅಂತ ಹೇಳಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ. ಸೊ ಹಾಗಾಗಿ CWC ಸಭೆಯ ಬಳಿಕ ಹೈ ವೋಲ್ಟೇಜ್ ಮೀಟಿಂಗ್ನ ಸಾಧ್ಯತೆ ಇದೆ. ಪವರ್ ಶೇರಿಂಗ್ ವಿಚಾರಕ್ಕೆ ಹಾಗಾದ್ರೆ ಹೈಕಮಾಂಡ್ ಸಭೆಯನ್ನೇನಾದರೂ ನಡೆಸುತ್ತಾ? ದೆಹಲಿಯಲ್ಲಿ ನಡೆಯಲಿರುವಂಥ ಈ ಕಾಂಗ್ರೆಸ್ ನಾಯಕರ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ನಾಯಕತ್ವ ಸಂಬಂಧ ಹೈಕಮಾಂಡ್ ಏನಾದರೂ ಸಭೆಯನ್ನು ನಡೆಸಿದ್ರೆ ಯಾವ ರೀತಿಯ ಚರ್ಚೆಗಳು ಅಲ್ಲಿ ನಡೆಯುತ್ತೆ? ಬಹುತೇಕ ಇದರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಮೀಟಿಂಗ್ ಕುತೂಹಲವನ್ನು ಹೆಚ್ಚು ಮಾಡಿದೆ.